रामायण में रावण का नायक, महाभारत में दुर्योधन का नायक, इस नाटक में चक्रवर्ती चंद्रकांत का नायक। ದುಡ್ಡು ಈ ಜಗತ್ತಲ್ಲಿ ದುಡ್ಡಿದ್ರನೇ ದುನಿಯಾ. ದುಡ್ಡು ಮಾಡುವುದೇ ಈ ಚಕ್ರವರ್ತಿಯ ದೆಟ್ಟ ಗುರಿ. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇತೀರಿ, ನೀವು ಸಾಯ್ತೀರಿ, ನಾವು ದೊಡ್ಡ ಮಾಡ್ತೇವೆ. ನಾವು ಸಾರಾಯಿ ಫ್ಯಾಕ್ಟ್ರಿ ಕಟ್ತೇವೆ, ನೀವು ಕುಡಿತೀರಿ, ನೀವು ಸಾಯ್ತೀರಿ, ನಾವು ದೊಡ್ಡ ಮಾಡ್ತೇವೆ. ಈ ಜಗತ್ತಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ಆ ದೊಡ್ಡಪ್ಪನಿಗೆ ಅಪ್ಪ ಈ ಚಕ್ರವರ್ತಿ ಚಂದ್ರಕಾಂತ. ಸೇಡು ಸೇಡು ಸೇಡಿಗೆ ಸೇಡೆಂಬ ಈ ಪ್ರತಿಕಾರದ ಕೂಗು ನನ್ನ ಹೃದಯದಲ್ಲಿ ಅಪ್ಪಳಿಸಿದ ಸಪ್ಪಳಕ್ಕೆ ನನ್ನ ರೋಮವೆಲ್ಲ ರಾಮಬಾಣವಾಗಿ ಇಡೀ ಭುವನವನ್ನೇ ಸುಡುವಂತಾಗಿದೆ. ಆ ಸೇಡಿಗಾಗಿ ಸಿಡಿದ ಜಮೀನಿನ ನಾಗರ ಎಡೆಯಿಂದ ಆ ಜಮೀನ್ದಾರನ ಜಡದೇಹವನ್ನು ಸುಡಲೇಬೇಕು. ಜಮೀನ್ದಾರ್ ರಂಗನಾಥ್, ಆ ರಾಮಾಯಣದಲ್ಲಿ ಆ ರಾವಣನಿಗೆ ಹೆಣ್ಣಿನ ಸೇಡಿದ್ದರೆ ಈ ಚಕ್ರವರ್ತಿಗೆ ಮಣ್ಣಿನ ಸೇಡು. ಆ ಮಹಾಭಾರತದಲ್ಲಿ ಆ ಕೌರವೇಶ್ವರನಿಗೆ ಮಣ್ಣಿನ ಸೇಡಿದ್ದರೆ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ಅಧಿಕಾರದ ಸೇಡು. ಲೇ ಜಮೀನ್ದಾರ್ ರಂಗ, ರಂಗು ರಂಗಿನ ಚತುರಂಗ ರಾಜಕೀಯ ರಂಗದಿಂದ ನೀನೆಂದು ಉತ್ತಮ ಪ್ರಶಸ್ತಿಯನ್ನು ಪಡೆದುಕೊಂಡೆಯೋ ಅಂದೇ ನನ್ನ ಹೃದಯದಲ್ಲಿ ಒತ್ತಿ ನಿಂತಿದೆ ಸೇಡಿನ ಜ್ವಾಲಾಮುಖಿ. ಈ ದಿಟ್ಟ ಚಂದ್ರಕಾಂತನಿಗೆ ನೀನು ಶರಣಾಗಿ ಬಾಳದಿದ್ದರೆ ನಿನ್ನ ಬಾಳಿಗೆ ಮುಳ್ಳಿನ ಪಂಜರ ನಾನಾಗಿ ಸೂರ್ಯನೆಂದು ಸಿಡಿದೆದ್ದ ನಿನ್ನ ತಮ್ಮನ ಜೀವನವನ್ನು ಸ್ಮಶಾನಕ್ಕೆ ಗುರಿ ಮಾಡಿ ಅವನ ಚಿತಾಭಸ್ಮವನ್ನು ನನ್ನ ಹಣೆಗೆ ಹಚ್ಚಿಕೊಂಡು ಸುಂದರಾಂಗಿಯಾಗಿ ಬೆಳೆದು ನಿಂತ ನಿನ್ನ ತಂಗಿ ಭಾಗ್ಯಶ್ರೀ, ಆ ತಂಗಿ ಭಾಗ್ಯಶ್ರೀಯ ಶೀಲದೊಂದಿಗೆ ನಿನ್ನ ಹೆಂಡತಿಯ ಲಕ್ಷ್ಮಿಯ ಶೀಲವನ್ನುಂಟು ನನ್ನ ಸೇಡು ತಿರುಚಿಕೊಳ್ಳದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ. ಭುಜಂಗ, ಲೇ ಭುಜಂಗ,
मोर इस नाटक के बादशाह that is भुजंग ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಂತ ಹೇಳಿ ಮಿಂಡನ ಜೊತೆ ಸರ್ಸಾಡೋ ರಂಡರಷ್ಟಿಲ್ಲ ಆಳು ಸಮಾಜದಲ್ಲಿ ಅದೇನೆಂದು ಅಪ್ಪಣೆ ಮಾಡಿದ್ದೀನಿ. ಈ 21ನೇ ಶತಮಾನದ ಗತ ವೈಭವದಲ್ಲಿ ನಿಮಗಾಗಿ ಚಂದ್ರಲೋಕದ ನಕ್ಷತ್ರವನ್ನೇ ತಂದು ಕೊಡುವೆ. ಹೌದಾ ಭುಜಂಗ? ಹೌದು ದನಿ. ಹೋದ ವರ್ಷ ನಿಮಗಾದ ಅವಮಾನದಲ್ಲಿ ನಾನೇ ಮಾಡಿನೆಂದು ಏನೇರಿ ಕೂಗಿಳಿದ ಸುರಸುಂದರ ಚಂದ್ರಿಗಳನ್ನು ತಂದು ನಿಮ್ಮ ಅಂದದ ಅರಮನೆಯಲ್ಲಿ ನಿಮ್ಮ ದಿಂಬಿಗೆಗೆ ವಂಚಿದಂತೆ ನಿಮಗೆ ಅಪಕೀರ್ತಿ ಬೇಕಿದ ಆ ವೀರಮಣಿ ಸುಂದರನ್ನು ತಂದು ಅರ್ಪಿಸಲೇ ತಡಕ್ಕೆ ಹೇಳಬೇಕಾ? ಶಬ್ಬಾಷ್ ಭುಜಂಗ, ಶಬ್ಬಾಷ್. ಎತ್ತರ ಇರಬೇಕು ನಿನ್ನಂತ ಧೀರ ಬಂಟ. ನಿನ್ನಂತವನನ್ನು ಬಂಟನಾಗಿ ಪಡೆದದ್ದು ನನ್ನ ಪುಣ್ಯ. ನೀನು ಇದೇ ರೀತಿಯಾಗಿ ನನ್ನ ಕೀರ್ತಿಗೆ ಕಳಸವಾಗಿ ನಿಂತರೆ ಹಂತ ಹಂತವಾಗಿ ಈ ನಾಡಿನ ವಿಷ ಜಂತುಗಳನ್ನು ಎಂದು ತೇಗಿ ಬಿಡುವೆ ಬಕಾಸುರನಾಗೆ. ಈ ಭುಜಂಗನ ಬಾಹುಬಲದ ಮೇಲೆ ಯಾವ ಸೋಸೆ ಬಡಗೌಡ್ರೆ? ಆ ಶ್ರೀರಾಮಚಂದ್ರನ ಜನ್ಮವೇ ಈ ಭುಜಂಗ. ಅಂಜದ ಗಂಟಾಗಿ ಈ ನಗರಕ್ಕೆ ನಂಜುಡನೆಂದು ಪುಂಡ ಪೋಖರಿಗಳ ಚೆಂಡು ತೆಗೆದು ನಿಮ್ಮ ಪ್ರಚಂಡ ಮಾತುಗಳನ್ನು ಪ್ರತಿಪಾಲಿಸುವುದೇ ಈ ಭುಜಂಗನ ಗುರಿ. ಸಂತೋಷ, ಪರಮ ಸಂತೋಷ. ಈಗಾಗಲೇ ನನಗೆ ವೈರಿಯಾಗಿ ಕಾಣಿಸಿಕೊಂಡ ಜಮೀನ್ದಾರ್ ರಂಗನಾಥನನ್ನು ಬರಲು ಹೇಳಿದ್ದೇನೆ. ಅವನು ಬಂದ ನಂತರ ಮುಂದಿನ ಕಾರ್ಯ ಆಯ್ತೆ. ಕರೆಯಲಿಕ್ಕೆ ಹೋದ ಆ ತಿರುಪತಿ ಇನ್ನೂ ಬರಲಿಲ್ಲ. ಪ್ರೇಕ್ಷಕರಲ್ಲಿ ವಿನಂತಿ, ಮಳೆಯ ಪ್ರಮಾಣ ಏನು ಕಡಿಮೆ ಐತ್ರಿ. ಇದು ಸುಮ್ಮ ಒಂದು 10 ನಿಮಿಷ. ಶರಣ್ರಿ ಅಪ್ಪ, ಶರಣ್ರಿ. ಶ್ರೀ ಚಂದ್ರಕಾಂತ ತಿರುಸಟ್ಟಿಗೆ ತಿರುಪತಿ ನಮಸ್ಕಾರಗಳು. ಬೆಂಕಿ ಹಾಕಲೇ ನಿನ್ನ ನಮಸ್ಕಾರಕ್ಕೆ. ಆ ಜಾಗದ ವಿಚಾರಣೆಗಾಗಿ ರಂಗನಾಥನ್ನು ಕರೆದುಕೊಂಡು ಬಾ ಎಂದು ಕಳಿಸಿದರೆ ಹಾಗೆ ಒಬ್ಬನೇ ಬಂದಿದೆಯಲ್ಲ ಮೂರ್ಖ. ಏ ಶತ ಮೂರ್ಖ. ಏ ತಿರುಪತಿ, ನಾಲ್ರಿ ಅಪ್ಪ, ಅವ ನಾಲ್ರಿ. ಅವ ಏನಂದ್ ಗೊತ್ತ್ರಿ ನಿಮಗವ? ಏನಂದ್ಲೇ ಆ ಜಮೀನ್ದಾರ್ ನನ್ನ ಮಗ? ಆ ನಿಮ್ಮ ದಣಿ ಏನ ದೊಡ್ಡ ಪುಡಾರೇನ? ಆ ಜಾಗ ನಿಮ್ಮ ಅಪ್ಪಂದೇನ? ಅಟ್ ಅನ್ನೋದ್ರಾಗ ಆ ರಂಗನಾಥ ತಮ್ರಿ ಪಾತ್ರ ಬಂದ ಲೇ ಅಲ್ಲಕಡ್ ಸೋಳೆ ಮಗನ, ಆ ಜಾಗ ಸುದ್ದಿ ತೆಗದ್ರ ನಿನ್ನ ಕಚ ಕಚ ಕಳಿತ್ರ ಅಂದ ಕೊಡ್ಲಿ ಎತ್ತಿದ್ರಿ ಅಪ್ಪ, ಕೊಡ್ಲಿ. ಅವರ ಅಣ್ಣ ಎದುರಿಗಿದ್ದರು ನನ್ನನ್ನು ಕಡಿಯುತ್ತೇನೆಂದು ಸ್ವಟ್ಟಿನಿಂದ ಮಾತನಾಡಿದರೆ ಸ್ವಟ್ಟಿನ ವೀರಭದ್ರ. ತಮ್ಗೋರ ಕತ್ತಲ್ದಾಗ ಬ್ಯಾಟ್ರಿ ಹಚ್ಚಿಡ್ಕ್ಯಾರ ಕಾಲ್ ಅಂತಾರ. ಅಂತದ್ರಾಗ ನಮ್ಮನ್ನ ಕಡಿತೀನಿ ಬಡಿತೀನಿ ಅಂತ ಮಾತಾಡ್ತೀನಿ ಸಾವುಕಾರ. ನಿನಗ ಮಾತಾಡ್ತಾನ. ನನ್ನ ಮನೆಗೆ ಬಂದು ನನಗೆ ಮಾತನಾಡ್ತೀಯ ಬಡವ? ಆದಿ ತಪ್ಪಿ ಮಾತನಾಡಿದರೆ ನಿನಗೆ ಹೆಸರಿಗೆ
ನಿಮ್ಮ ಅಪ್ಪನಿಗೆ ಕೂಡ ಹೀಗೆ ಮಾತಾಡ್ತಾನ. ಏನೋ ಚಕ್ರವರ್ತಿ ಚಂದ್ರಕಾಂತ ಮೈಯಲ್ಲಿ ಹಣೆ ಅಂತ ತಿಳಿದು ಕೈಯಲ್ಲಿ ಹಣೆ ಅಂತ ತಿಳಿದು ನನ್ನ ಅಣ್ಣನ ಎದುರಿಸಲು ಈ ನಾಯಿಗಳನ್ನು ಕಳಿಸಿ ನನ್ನ ಹೇಳಿ ನನ್ನ ಮಗಳೇ. ಲೇ ಪತ್ರ, ನಿನ್ನತ್ತ ನಿಮ್ಮಪ್ಪನಂತ ಬಡಬಿಕಾರಿಗಳಿಗೆ ಅನ್ನ ಹಾಕಿ ಪುಣ್ಯದಾತ ಎನಿಸಿಕೊಂಡಿರುವ ಈ ಸಾಹುಕಾರ ಚಕ್ರವರ್ತಿಗೆ ನನ್ನ ಹೇಳಿ ಎಂದು ಬಗಳುವೆ ಆ ಕತ್ತೆ ನನ್ನ ಮಗನೇ. ಸುತ್ತು 10 ಹಳ್ಳಿಗಳಿಗೆಲ್ಲ ನಾನೇ ಚಕ್ರವರ್ತಿ. ನನ್ನ ಅನುಮತಿ ಇಲ್ಲದೆ ಇಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ. ನಾನು ಅಂದುಕೊಂಡಂತೆ ನನ್ನ ಕೆಲಸ ಕಾರ್ಯಗಳು ಮುಗಿದ ನಂತರ ಆ ಸರ್ಕಾರದ ಕೆಲಸ ಆಗು ಹೋಗುವವರೆಗೂ ನಾನದಕ್ಕೆ ಅವಕಾಶ ಕೊಡಲಾರೆ. ಅಲ್ಲಿ ನಿನ್ನ ಕಾರ್ಯಗಳ ಮುಗಿಯುವ ಅವಕಾಶ ಕೊಡುವುದಕ್ಕೆ ನಾಚಿಕೆ ಆಗುವುದಿಲ್ಲ ಈ ನಿನ್ನ ಜನ್ಮಕ್ಕೆ. ಲೇ ಚಕ್ರವರ್ತಿ, ನೀ ಹಿಡಿದಿದ್ದಾಟವೆಂದು ದಿಟ್ಟವಾಗಿ ಇನ್ನು ಮುಂದೆ ಮಾತಾಡಿದ್ರೆ ಆ ಸರ್ಕಾರ ಬಂದು ನಿನ್ನ ಆಕ್ರಮಿಸುವುದಿಲ್ಲ, ನಿನ್ನ ಗಟ್ಟ ಉಳಿಸುವ ಎತ್ತರವೇ ಮಗನ. ಜಮೀನ್ದಾರ್ ಎಂಬ ಜಂಬದಿಂದ, ರೈತರ ಅಧ್ಯಕ್ಷನೆಂಬ ಅಹಂಕಾರದಿಂದ, ಪ್ರಶಸ್ತಿ ಪಂಡಿತನೆಂಬ ಬುದ್ಧಿಗೆಟ್ಟು ನನ್ನ ಮಾತು ಮೀರಿ ನೀನು ನಿಮ್ಮ ಅಣ್ಣನ ಮಾತನ್ನು ಕೇಳಿ ನೀನು ಚೀರಾಡಿದ್ದೆ. ಆದ್ರೆ ಮಗನೇ, ಚೀರಿದ ನಿನ್ನ ಉರಿ ನಾಲಿಗೆಯನ್ನು ನಾಯಿನರಿಗೆ ಹಾಕಿ ಎಸೆಯುತ್ತೇನೆ ಮಗನೇ, ಎಚ್ಚರ. ನನ್ನ ಊರಿ ನಾಲಿಗೆ ಒಟ್ಟು ನಿನ್ನ ಯಾವ ಜನ್ಮ ಸಾಧ್ಯವಿಲ್ಲ. ನಿಮ್ಮಂತ ಪುಂಡ ಪೋಕರಿಗಳಿಗೆ ನಾನು ಸಿಕ್ಕಂತ ಹಿಡುಕುರಾನು ಕಡಿದು ಗಂಡು ಗಚ್ಚಿ ಹಾಕಿ ಸೇಡಿಗಾಗಿ ಸಡ್ಡನ್ನು ಮಾಡಿಸಿದ್ದಾನೆ ಈ ವೀರ ಪತ್ರನೇ. ನನ್ನ ಗಂಡಸ್ಥಾನಕ್ಕೆ ಸವಾಲು ಹಾಕುವ ಬಡಕುಣ್ಣಿಯೇ, ಸಾವಿರಾರು ವೈರಿಗಳ ಬಿಸಿ ರಕ್ತ ಕುಡಿದು ಕೊನೆಗೆ ನಿನಗಾಗಿಯೇ ಅಲ್ಮಸಿದುಕೊಂಡಿರುವ ಈ ಚಕ್ರಾಸುರನಿಗೆ ನೀನು ನರಿಯಾಗಿ ಕುಗ್ಗಿದ್ದಾದ್ರೆ ನನ್ನ ನರಕದ ಹಲ್ಲಿಗೆ ನಿನ್ನ ಇವಾಗಲೇ ಆಹುತಿ ಮಾಡ್ತೀನಿ. ಲೇ ಭುಜಂಗ, ಅದೇನೆಂದು ಅಪ್ಪಣೆ ಮಾಡಿದನಿ. ಬೇಗ ಎತ್ತ ನಿನ್ನ ಕತ್ತಿನ. ಆಯ್ತು ಅಪ್ಪ. ಬಿಡು. ಈ ಮೊದಲ ಮದ್ದಾನೆಗೆ ಕೊಟ್ಟಿರೋ ಈ ಮದ್ದಾನೆಗೆ ನಾನೇ ಅಂಕುಶವಾಗಿ ಇವನ ಪ್ರಾಣ ಆ ಯಮನ ಪಾದಕ್ಕೆ ಸೇರಿಸಿ ಬಿಡುತ್ತೇನೆ. ಮುತ್ತಲೇವನ ಎತ್ತರದ ಬಿರ್ರೌಡಿತನ ಮಾತನಾಡಿದ್ರೆ ನಿನ್ನ ಗಂಟಲ ಕಡಿದು ಬಿಸಿ ರಕ್ತವನ್ನು ಕುಡಿದು ಬಿಡು ಮಗನೇ, ಎತ್ತರ. ಧನ್ಯಾರ ಹಿಡ್ದೈತ್ರಿ ರಕ್ತದ ಹೊತ್ತ ಸುಮ್ಮ ಆ ಭುಜಗನ ಬಾಯ ಮುತ್ತಿಸಲ. ಏ ತಿರುಪತಿ, ಬಾಯಿ ಮಾತಿನ ಬಕಾಸುರರಿಗೆ ಬೆದರೋನಲ್ಲ ಈ ಚಕ್ರವರ್ತಿ. ಚಂದ್ರನಾಗಿ ಐರಾವತವನ್ನೇರಿ ವಜ್ರಾಯುಧವನ್ನು ಧರಿಸಿದ ಈ ಮರ್ಡರ್ ಮಹೇಂದ್ರನಿಗೆ ಇಂಥ ಸಾವಿರಾರು ವೀರರು ಬಂದರು, ಹಿಂದೆ ಸರಿಯಲಾರ ಈ ಸಾಹುಕಾರ ಸಭಾಪತಿ. ಏ ಸಾಹುಕಾರ ಸಭಾಪತಿ, ಆ ಇಂದ್ರನ ಮಡದಿ ಬಯಸಿದ ಪಾರಿಜಾತ ಪುಷ್ಪಕ್ಕೆ ಕೃಷ್ಣನ ಸತಿ ಸತ್ಯಭಾವ ಪಾರಿಸಿದ ಪಾರಿಜಾತ ಪುಷ್ಪವನ್ನು ಇಂದ್ರಲೋಕದಿಂದ ಭೂಲೋಕ ಕಳಿಸಿದಾಗ ಎಲ್ಲಿ ಹೋಗಿದ್ದಿಲ್ಲ ಆ ನಿನ್ನ ವಜ್ರಾಯುಧ. ನಿನ್ನಲ್ಲಿ ಗಂಡೆಂಬ ತಾಕತ್ತಿದ್ದರೆ ಆ ನನ್ನೊಂದಿಗೆ ಮಲ್ಲ ಯುದ್ಧಕ್ಕೆ. ನಿಲ್ಲು ಭದ್ರ, ಏನಿದು ನಿನ್ನ ಮಾತಿನ ಭರಾಟೆ? ಇದು ಭರಾಟೆ ಅಲ್ಲನಾ, ಈ ಸಾಹುಕಾರ ಹುಡಿದ ಕಂತ್ರಿಯ ಗಲಾಟೆ. ನಿನ್ನ ಪ್ರಶಸ್ತಿ ಪಡೆದ ಅಸಹ್ಯ ಪಟ್ಟು ಆ ಬಂಜರ ಭೂಮಿಗೆ ಕಾಲಿನ ಹೊರಟಿದ್ದಾನೆ ಈ ಕಟುಕ್ಕ. ಏ ರಂಗನಾಥ, ನಿನ್ನ ತಮ್ಮ ಎಂಬ ಈ ನಾಯಿಯನ್ನು ಚೂಬಿಟ್ಟು ನನ್ನನ್ನು ಕಚ್ಚಲು ಕಳಿಸಿ ನೀನು ಬೆಚ್ಚಗೆ ಮಾತನಾಡಲು ಬಂದಿರುವೆಯ? ಮರ್ಯಾದೆಯಿಂದ ಈ ನಾಯಿಗೆ ಸರಿಯಾಗಿ ಬುದ್ಧಿ ಹೇಳಿ ಇವನನ್ನು ಹಿಂದೆ ಸರಿಸಿ ಆ ವಿಜ್ಞಾನ ಕೇಂದ್ರವನ್ನು ರದ್ದು ಮಾಡುತ್ತೀಯೋ ಇಲ್ಲ ನಾನು ನನ್ನ ಕೆಲಸನ ಮಾಡಲೇಬೇಕು. ನೀವೊಬ್ಬ ಊರಲ್ಲಿ ನಾಯಕರಾಗಿ ರೈತರಿಗೆ ಸಾಕಷ್ಟು ಅನುಕೂಲವಾಗುವ
ವಿಜ್ಞಾನ ಕೃಷಿ ಕೇಂದ್ರವನ್ನು ಬೇಡ ಅನ್ನೋದಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಅಥವಾ ಬುದ್ಧಿಲ್ಲವೇ? ಏ ರಂಗನಾಥ, ಮೈಯಲ್ಲಿ ಎಚ್ಚರವನ್ನು ಇಟ್ಟುಕೊಂಡು ಮಾತನಾಡು. ಏನಂದೆ? ನನ್ನ ಬುದ್ಧಿ ಭ್ರಮೆಗೊಂಡಿದೆಯಾ? ನೋಡು ರಂಗನಾಥ್, ನೀನು ನಿನ್ನ ತಮ್ಮಂತರನೇ ಮಾತಾಡಬೇಡ. ಮಾತಾಡ್ತಾರೆ ಚಂದ್ರಕಾಂತ್, ಮಾತಾಡ್ತಾರೆ. ಯಾಕಂದ್ರೆ ರೈತರ ವಿಷಯದಲ್ಲಿ ಅನ್ಯಾಯವಾಗುತ್ತಿದ್ದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳುವರಲ್ಲ ಈ ನಮ್ಮ ಜಮೀನ್ದಾರರು. ಹೌದು ಚಂದ್ರಕಾಂತರೇ, ನೀವು ಈ ಆಸೆಯನ್ನು ಕೈ ಬಿಟ್ಟು ಬಿಡಿ. ಈ ವಿಜ್ಞಾನ ಕೃಷಿ ಕೇಂದ್ರದ ಪ್ರಥಮ ಪೂಜೆಗೆ ನೀವೇ ಮುಂಚೂಣಿಯಲ್ಲಿ ನಿಂತು ಪ್ರಾರಂಭಿಸಬೇಕೆಂದು ಹೇಳಿ ಹೊರಟು ಹೋಗಲು ಬಂದಿದ್ದೇನೆ. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಜೀವ ಇರೋವರೆಗೂ ನಾನು ಅದಕ್ಕೆ ಅವಕಾಶ ಕೊಡಲಾರೆ. ಚಂದ್ರಾದಿ ಇಂದಿರನಾಗಿ, ಈ ನಾಡಿಗೆ ನನ್ನ ಆಡಗೌಡ ಮಗಾಗಿ ಸತ್ಯ ಬಾಳ್ ಬೆಳಗಿದ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ನೀನು ಹೇಳುವುದಲ್ಲ ಅವಮಾನದ ಮಾತು. ನೋಡು ರಂಗನಾಥ್, ನಿನಗಿನ್ನು ಸಾಕಷ್ಟು ಕಾಲಾವಕಾಶ ಕೊಡ್ತೀನಿ. ಬೇಗ ವಿಚಾರ ಮಾಡಿ ಹೇಳು. ಇಲ್ಲ ಅಂದ್ರೆ ನಿನ್ನೆಬ್ಬರೇಣ ನನ್ನ ಕೈಯಾರೆ ಹೋಗುತ್ತೆ, ಇದು ಖಂಡಿತ. ಏ ಸಿಕ್ಕಂಡಿ, ಉತ್ತರ ಕುಮಾರನಂತೆ ಮಾತಾಡೋದು ಬಿಟ್ಟು ಕಚ್ಚಿ ಹಾಕಿ ಬಾಲೆ ಆರನ ರಂಗಕ್ಕೆ ನೀ ಗಂಡಸನಾಗಿ ಬಾ ಅಣ್ಣ, ನಾವು ಹೋಗೋಣ. ನಡೆ ಭದ್ರ, ಹೋಗೋಣ ಇಲ್ಲಿಂದ. ಸೌಕರ್ಯರೇ, ಎಂತ ತಪ್ಪು ಮಾಡಿಬಿಟ್ರಿ ನೀವು. ಬೇಗ ನನಗೆ ಅಪ್ಪನೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವನ ತುಂಡು ತುಂಡು ಕತ್ತರಿಸಿ ಬಿಡುತ್ತಿದ್ದೆ. हाथी को मरना लौटा यार, भंडार करो। 16 साल लड़की कैसा प्यार करो। दिल से मेरा दिल चलने वाले रंगनाथ बद्रा तो कोड़ा कर दूंगा नीचे जाए। ದೇವಲೋಕಕ್ಕೆ ಅಧಿಪತಿ ಆ ದೇವೇಂದ್ರ
ಯಮಲೋಕಕ್ಕೆ ಅಧಿಪತಿ ಆ ಯಮರಾಜ. ಆದರೆ ಸೊತ್ತ 25 ಹಳ್ಳಿಗೆ ಅಧಿಪತಿ ಈ ಲಕ್ಷ್ಮೀಕಾಂತನಿರುವಾಗ ನೀನೇಕೆ ಚಿಂತಿಸುತ್ತೀಯ ಭುಜಂಗ? ಅವರ ಕತೆ ಮುಗಿಸೋ ಸಮಯ ಈಗಲ್ಲ. ಪಾರಪ್ಪ ಬಾ, ಏನ್ ಸತ್ತ 3 ದಿನ ಕಳು ಹಳೆ ಬೊಬ್ಬಣ. ಹೇ ತಿರುಪತಿ, ಹೌದು ಲಕ್ಷ್ಮೀಕಾಂತ್, ಅವರಿಬ್ಬರು ನನಗೆ ಸಿಕ್ಕಂತೆ ನಾಯಿ ಅಂತ ಕಿರ್ಚುತ್ತಿರುವಾಗ ನಿನ್ನ ತಲೆಯಲ್ಲಿ ಏನಿತ್ತು ಆಲೋಚನೆ ನನಗೆ ಒಂದು ತಿಳಿಯಲಾಗಿದೆ. ಏನು ನಿನ್ನ ಆ ವಿಚಾರ? ಅಣ್ಣ, ಈ ನಿನ್ನ ತಮ್ಮನ ವಿಷಯ ನಿನಗೆ ಅರಿಯದೇನಿದೆ? ಬೊಗಳುವ ನಾಯಿ ಕಚ್ಚೋದಿಲ್ಲ, ಕಚ್ಚುವ ನಾಯಿ ಬೊಗಳುವುದಿಲ್ಲ. ಆ ಹಲ್ಕ ನನ್ನ ಮಕ್ಕಳು ಈ ರೀತಿ ಬೊಗಳು ಹೋದರೆ ನಮಗೇನೂ ಮಾಡಲ್ಲ. ನಾನೊಂದು ಹೊಸ ಸ್ಕೆಚ್ ಹಾಕಿದ್ದೇನೆ, ನಡೆಯಿರಿ ಕ್ಲಬ್ ಹಾಲಿನಲ್ಲಿ ನಿಮಗೆ ಎಲ್ಲರಿಗೂ ಹೇಳುತ್ತೇನೆ. ತಿರುಪತಿ, ಹೇಳ್ರಿಯಪ್ಪ. ಬೇಗ ಒಂದು ಕ್ಲಾಪ್ ಡ್ಯಾನ್ಸ್ ಅರೇಂಜ್ ಮಾಡು. ವಾ, ನಮಗೂ ಇದ ಬೇಕಾಗಿತ್ತ. ಮೊಹರಂದಾಗ ಕುಣಿದ ಒಂದ್ ಸ್ವಲ್ಪ ಪ್ರಗಡಾಗಿತ್ತ, ಇನ್ನು ಇದರಟ್ ಕೊಡಿನ ಬರ್ರಿ. Thank you.